ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಕ್ಷಿತಾ ಶಿವಕುಮಾರ್ ಮಾತಾಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸಂಡೇ. ಶಿವ ಅವ್ರು ಕಾಲ್ ಮಾಡಿದರು ಮನೆಗೆ ಬರ್ತಾ ಇದ್ದೀನಿ ಅಂತ. ಸೊ ಅವ್ರಿಗೋಸ್ಕರ ಟಿಫನ್ ಮಾಡ್ತಾ ಇದ್ದೀನಿ ನಾನು. ಇವತ್ತು ಶಿವ ಅವ್ರಿಗೋಸ್ಕರ ನಾನೇ ಪೂರಿ, ಪಲ್ಯ ಮತ್ತು ಚಟ್ನಿ ಎಲ್ಲ ರೆಡಿ ಮಾಡಿದ್ದೀನಿ. ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಅಂತ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಕಾರ್ ನೋಡಿದೆ, ತುಂಬ ಗಲೀಜಾಗ್ಬಿಟ್ಟಿತ್ತು ಅನ್ನಿಸ್ತು. ಸೊ ಕಾರ್ ತೊಳ್ಬೋಣ ಕ್ಲೀನಾಗಿ. ಗಂಡ್ಮಕ್ಳಿಗೆ ಹೆಂಗಪ್ಪ ಅಂದರೆ ಊಟ ಮಾಡೋ ತಟ್ಟೆ ಎಷ್ಟು ಚೆನ್ನಾಗಿರಬೇಕು ಕ್ಲೀನಾಗಿ, ಹಂಗೆ ಓಡಾಡೋ ಕಾರು, ಬೈಕು ಎಲ್ಲ ಚೆನ್ನಾಗಿ ಕ್ಲೀನಾಗಿದ್ದರೆ ಅವ್ರಿಗೊಂಥರ ಸಮಾಧಾನ ಓಡಾಡಲಿಕ್ಕೆ. ಬಟ್ ಇದೆಲ್ಲ ಗಂಡ್ಮಕ್ಳಿಗೆ ಅರ್ಥ ಆಗುತ್ತೆ, ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ನೋಡಿ ಎಷ್ಟು ಕ್ಲೀನಾಗಿ ತೊಳಿಬೇಕು. ಪೈಪ್ ಹಾಕ್ಕೊಂಡಿದ್ದೆ, ತೊಳೆದ್ಬಿಟ್ಟು ಒರೆಸೋದಿದೆಯಲ್ಲ, ದಿನಕ್ಕೆ ಹೆಚ್ಚು ಕಮ್ಮಿ ನನಗೆ 1 ಅವರ್ ಬೇಕು ನನ್ನ ಕಾರ್ ಪೂರ್ತಿ ತೊಳಿತೀನಿ ಅಂತ. ನೋಡಿ ಈಗ ಹೇಗೆ ಕಾಣ್ತಾ ಇದೆ ನನ್ನ ಕಾರು. ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಫುಲ್ ಗಲೀಜಾಗ್ಬಿಟ್ಟಿತ್ತು ನನ್ನ ಕಾರು. ಏನಪ್ಪ ಅಂದರೆ ಬೆಳಗ್ಗೆ ಎಕ್ಸಸೈಸ್ ಮಾಡೋದು, ಇನ್ನೊಂದು ಮಾಡೋದು ಮಾಡಲಿಲ್ಲ ಅಂದರೆ ಕಾರ್ ತೊಳೆದಾದರೂ ನಮಗೆ ಎಕ್ಸಸೈಸ್ ಆಗಿಬಿಡುತ್ತೆ. ಹಾಯ್ ಗಾಯ್ಸ್, ನಾನಿವಾಗ ಹೊರಟೆ ರಕ್ಷಿತಾ ಅವ್ರ ಮನೆಗೆ. ಬೆಳಗ್ಗೆ ಎಲ್ಲ ಕಾರ್ ವಾಶ್ ಮಾಡಿಬಿಟ್ಟು ಈಗ ಹೊರಟಿದ್ದೀನಿ. ಮಧ್ಯದಲ್ಲಿ ಫ್ಯೂಲ್ ಇಲ್ಲ, ಫ್ಯೂಲ್ ಹಾಕ್ಸ್ಕೊಂಡು ಹೊರಡ್ತೀನಿ. ಟಿಫನ್ಗೆ ಅಲ್ಲೇ ಬರೋಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿಂದ ಹೋಗಿ ನೆಕ್ಸ್ಟು ಲಾಗ್ ಕಂಟಿನ್ಯೂ ಆಗುತ್ತೆ. ಈ ರೋಡ್ ನೋಡಿ ಎಷ್ಟು ಕ್ಲೀನಾಗಿದೆ. ನಮ್ಮ ಮೈಸೂರನ್ನ ಯಾಕೆ ಕ್ಲೀನೆಸ್ಟ್ ಸಿಟಿ ಅಂತ ಕರೀತಾರೆ ಅಂತ ಈ ರೋಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹೋಗ್ತಾ ಇದ್ರೆ ಒಂಥರ ಫೀಲ್. ನೋಡಿ ಬಂದರು ಶಿವ ಅವರು. 9ಗೆ ಬರ್ತೀನಿ ಅಂತ ಹೇಳಿ 10ಗೆ ಬಂದಿದ್ದಾರೆ. ಹಾಂ, 1 ಅವರ್ ಲೇಟ್ ಮಾಡಿದ್ದಾರೆ. ಕಾರಣ ಏನು? 1 ಅವರ್ ಏನು ಮಾಡ್ತಾಯಿದ್ರಿ? ನಾನು ಮಾಡಿರೋ ಟಿಫನ್ ಟೇಸ್ಟ್ ಮಾಡ್ತಾಯಿದ್ದಾರೆ. ಶಿವ ಹೇಗಿದೆ ಟಿಫನ್? ತಿನ್ನಿ ನಿಜವಾಗ್ಲೂ ನಾನೇ ಮಾಡಿರೋದು. ಕೇಳಿ, ಮಮ್ಮಿನೇ ಕೇಳಿ, ನಾನೇ ಮಾಡಿರೋದು. ಪೂರಿ ಆಗ್ತಾ ಇರೋದು ಮಾತ್ರ ಮಮ್ಮಿ. ಹೌದಾ? ಥ್ಯಾಂಕ್ ಯು. ಆರಾಮಾಗಿ ತಿನ್ನಿ. ಇವಾಗ ನೀವು ಹೇಳಿ, ನೀವು ಮಾಡಿರೋ ಟಿಫನ್ ಹೇಗಿದೆ? ನಾನು ಮಾಡಿರೋದು ಚೆನ್ನಾಗಿರುತ್ತೆ ಬಿಡಿ. ಅಷ್ಟು ಕಾನ್ಫಿಡೆಂಟಾ? ನಾನು ನಿಜ ಸುಳ್ಳು ಹೇಳಿದ್ದು. ಚೆನ್ನಾಗಿದೆ, ತಿನ್ಬಿಟ್ಟು ಹೇಳ್ರಿ. ಚೆನ್ನಾಗಿದೆ. ಇಲ್ಲ, ಸುಮ್ಮನೆ ಹೇಳಿದ್ದು ನಾನು. ತುಂಬ ಚೆನ್ನಾಗಿದೆ. ಇವಾಗ ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ? ಬ್ಯಾಕ್ ಪಾರ್ಟರ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹೋಗ್ತಾ ಏನೋ ಚೇಂಜ್ ಆದರೆ ಗೊತ್ತಿಲ್ಲ. ಹೌದಾ? ಸಡನ್ನಾಗಿ ಡಿಸೈಡ್ ಮಾಡಿದ್ರು ಹೊರಗಡೆ ಹೋಗೋಣ ಅಂತ. ಸೊ ಅದಕ್ಕೆ ಬೇಗ ರೆಡಿಯಾಗಿ ಹೋಗ್ತಾ ಇದ್ವಿ. ಹೋಗೋಣ. ಮತ್ತೆ ನಮ್ಮ ಜೊತೆ ಇನ್ನೊಬ್ರು ಬರ್ತಾ ಇದ್ದಾರೆ. ಸರ್ಪ್ರೈಸ್ ಆಗಿ ತೋರಿಸ್ತೀವಿ. ಇವಾಗ ಎಲ್ಲರೂ ಹೊರಟಿದ್ದೀವಿ ಹೊರಗಡೆಗೆ. ಎಲ್ಲಿ ಹೋಗ್ತಾ ಇದೀವಿ ಅಂತ ಏನು ಹೇಳ್ತಾನೆ ಇಲ್ಲ ಅವರು. ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ರೀಲ್ಸ್ ಮಾಡಕ್ಕಂತೂ ಹೋಗ್ತಿದ್ದೀವಿ. ಆಮೇಲೆ ನಮ್ಮಿಬ್ರ ಜೊತೆ ಇವಾಗ ನನ್ನ ತಮ್ಮನೂ ಇವಾಗ ಜಾಯ್ನ್ ಆಗಿದ್ದಾನೆ. ಹಾಯ್ ರಾಹುಲ್, ನೆನ್ನೆ ನೀವು ಲಾಸ್ಟ್ ವ್ಲಾಗ್ ನೋಡಿದ್ರಾ? ನೋಡಿದೆ, ತುಂಬಾ ಚೆನ್ನಾಗಿತ್ತು. ಏನು ಅನ್ನಿಸ್ತು? ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮನೆ ಹತ್ರ ಎಲ್ಲ ಕೇಳ್ತಾ ಇದ್ರು. ಏನಂತ ಕೇಳ್ತಾ ಇದ್ರು? ಕಾಲೇಜ್ ಕಡೆಯಿಂದನೂ ಕೇಳ್ತಾ ಇದ್ರು, ಇನ್ನು ಹೊಸ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಲೈಕ್ ಈಗ ನಿಮಗೆ ರೀಲ್ಸು, ಈ ಲಾಗ್ ಎಲ್ಲ ಹೊಸ ಅನುಭವ. ನಿಮ್ಗೆ ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಲೈಕ್ ನಮ್ಮ ಫ್ಯಾಮಿಲಿ ತರ ಲಾಗರು, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋರು ಬರ್ತಾರೆ, ಇಲ್ಲ ನಾವು ಮಾಡ್ತೀವಿ ಅನ್ನೋ ಐಡಿಯಾ ನಿಮ್ಗೆ ಇರ್ಲಿಲ್ಲ ಮೇ ಬಿ. ಏನ್ ಅನ್ನಿಸ್ತಿದೆ ಈಗ ಹೊಸದಾಗಿ ನೀವು ಲಾಗಲ್ಲಿ ಬರ್ತಾ ಇದೀರಾ? ಸ್ಟಾರ್ಟಿಂಗ್ ಏನಂದ್ರೆ ಸ್ವಲ್ಪ ಭಯ ಇತ್ತು. ಹೋಗ್ತಾ ಇವಾಗ ನೀವು ಸ್ವಲ್ಪ ರಕ್ಷಿತನ ಸ್ಟಾರ್ಟ್ ಮಾಡೋದ್ರಿಂದ ಪರವಾಗಿಲ್ಲ. ನಾವು ಆಕ್ಚುಲಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡಲ್ಲ. ಇವಾಗ ಯೂಟ್ಯೂಬ್ ಎಲ್ಲ ನೋಡ್ತಾ ಇರೋದು, ಇನ್ಸ್ಟಾಗ್ರಾಮ್ ಆಕ್ಚುಲಿ ಇವಾಗ ನೋಡ್ತಾ ಇರೋದು ನಾವು. ಲೈಕ್ ಈಗ ಹೇಳಿದೆ, ಈಗ ನಾವೆಲ್ಲ ನಮ್ಮ ಫ್ಯಾಮಿಲಿ ನೋಡಿರ್ತೀರ, ಆಲ್ಮೋಸ್ಟ್ ಎಲ್ಲ ರೀಲ್ಸ್ ಮಾಡ್ತಿರ್ತೀವಿ, ವ್ಲಾಗ್ ಮಾಡ್ತಿರ್ತೀವಿ.
ಲೈಕ್ ಏನು ಅನ್ಸುತ್ತೆ ನಿಮಗೆ? ಒಂಥರ ಲೈಫ್ ಎಂಜಾಯ್ ಮಾಡ್ತಾ ಇದೀವಿ, ಖುಷಿ ಪಡ್ತಾ ಇದೀವಿ ಅದರಲ್ಲೇ ಅಂತ ಅನ್ಸುತ್ತೆ. ಹೌದು, ಅದಂತೂ ಅಂದ್ರೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಯಾಕಂದ್ರೆ ಈಗ ಒಂದ್ ಕಡೆ ಹೋದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೇನು ಮಾತಾಡಿಸ್ತಾರೆ ಚೆನ್ನಾಗಿ. ನಿಮ್ಮ ಫ್ಯಾಮಿಲಿಯಲ್ಲಿ ರೀಲ್ಸ್ ಎಲ್ಲ ಮಾಡ್ತಾರೆ ಇವಾಗ. ಕಾಲೇಜ್ ಕಡೆಯಿಂದನೂ ಕೇಳ್ತಾರೆ, ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ. ಈಗ ನೀವು ಲಿಂಕ್ ಎಲ್ಲ ಹಾಕೊಂಡಾಗ ಕೇಳಿದ್ರೆ ನಂಗೆ ಸುಮಾರು ಜನ ಕೇಳಿದ್ರು, ನಿಮ್ಮ ಅಕ್ಕಂದು ಹೊಸ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದೀರಾ, ಒಳ್ಳೇದಾಗ್ಲಿ, ಚೆನ್ನಾಗಿ ಮಾಡಿ ಇನ್ನ ಅಂತ ತುಂಬಾ ಜನ ಹೇಳಿದ್ರು. ಓಕೆ, ಹೋಗ್ತಾ ಹೋಗ್ತಾ ಇನ್ನ ಬೆಟರ್ ಆಗಿರುತ್ತೆ. ಲೈಕ್ ನನ್ಗೆ ಏನ್ ಅನ್ಸಿದ್ದು ಅಂದ್ರೆ, ನಾವು ವ್ಲಾಗ್ ಮಾಡೋದಾಗ್ಲಿ, ನಮ್ಮ ಅಕ್ಕ ಆಗ್ಲಿ, ನಮ್ಮ ಫ್ಯಾಮಿಲಿ, ನಾವು ಲೈಕ್ ಅದನ್ನ ಒಂದು ಪಾರ್ಟ್ ಆಫ್ ನಮ್ಮ ಏನು ಖುಷಿಯಾಗಿರೋಕೆ ಏನಾದ್ರು ಮಾಡಬೇಕು ಲೈಫಲ್ಲಿ ಅಂತಾರಲ್ಲ. ನಮ್ಗೆ ಈಗ ನಾವು ವರ್ಕ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಲೈಕ್ ಅದೆಲ್ಲ ಲೈಫಲ್ಲಿ ಎಲ್ಲರೂ ಮಾಡ್ತಾರೆ, ಸಪ್ರೇಟ್ ಆಗಿರುತ್ತೆ. ಏನೋ ರೀಲ್ಸ್ ಮಾಡೋದು, ಈ ತರ ವ್ಲಾಗ್ ಮಾಡೋದ್ರಲ್ಲಿ ಏನೋ ನಮ್ಮಲ್ಲೇ ನಾವು ಖುಷಿ ಕಂಡ್ಕೊಂತೀವಿ ಅಂತ ಅದೊಂದು ಖುಷಿ ಇರುತ್ತೆ. ಯೂಶಲಿ ನನಗೂ ಇವಾಗ ಗೊತ್ತಾಗಿದೆ ವ್ಲಾಗ್ ಮಾಡೋದ್ರಲ್ಲಿ, ರೀಲ್ಸ್ ಮಾಡೋದ್ರಲ್ಲಿ. ಮುಂಚೆ ಅಂತೂ ನಾನು ಯಾವ ರೀಲ್ಸ್ ಮಾಡ್ತಾ ಇರಲಿಲ್ಲ. ನನ್ನ ತಮ್ಮನ್ ಕೇಳಬೇಕಾದ್ರೆ ಸೋಷಿಯಲ್ ಮೀಡಿಯಾನೇ ನಾನು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಯೂಸ್ ಮಾಡಿರೋದು. ಇವಾಗಿಂದ ಸ್ಟಾರ್ಟ್ ಮಾಡಿರೋದು ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು. ಎಂಜಾಯ್ ಮಾಡ್ಬೋದು ಚೆನ್ನಾಗಿ. ಲೈಕ್ ಅದೇ, ಈಗ ನಮ್ಮ ಲೈಫಲ್ಲಿ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಇನ್ನೊಂದೇನೋ ಇರುತ್ತೆ, ಜವಾಬ್ದಾರಿಗಳಿರುತ್ತೆ. ಅದನ್ನೆಲ್ಲ ಮೀರಿ ಏನೋ ನಾವು ಈ ಥರ ರೀಲ್ಸ್ ಮಾಡೋದು, ಇಲ್ಲ ಏನೋ ಈ ಥರ ಆನ್ಲೈನಲ್ಲಿ ಇರೋದ್ರಿಂದ ಏನೋ ಒಂಥರ ಖುಷಿ ಅನಿಸುತ್ತೆ. ನಮ್ಮ ರೀಲ್ಸ್ಗಳನ್ನ ನಾವೇ ನೋಡಿದ್ರೆ ಕೆಲವು ಕಾಮಿಡಿ ವಿಡಿಯೋಸ್ಗಳು ಮಾಡ್ತಿರ್ತೀವಿ. ಅದೆಲ್ಲ ನೋಡ್ತಾ ಇದ್ರೆ ನಮಗೆ ಒಂಥರ ಸ್ಮಾಲ್ ಮೂಮೆಂಟ್ಗಳನ್ನ ಎಂಜಾಯ್ ಮಾಡ್ಬೋದು. ಅದೊಂಥರ ಮೆಮೊರಿ. ಈಗ ನಾವೊಂದು ಮದುವೆಲೇ ಆಗಲಿ, ಇನ್ನೊಂದರಲ್ಲಾಗಲಿ ವಿಡಿಯೋಗ್ರಫಿ ಏನಕ್ಕೆ ಮಾಡಿಸ್ತೀವಿ ಅಂದರೆ ಅದೊಂದು ಮೆಮೊರಿ. ಲೈಕ್ ಇದು ಒಂಥರ ಮೆಮೊರಿನೇ. ಈಗ ನಾನು ಎಷ್ಟೋ 2 ವರ್ಷದ ರೀಲ್ಸ್ ತೆಗೆದು ನೋಡಿದಾಗ ಏನು ಫೀಲ್ ಆಗುತ್ತೆ ಅಂದರೆ, ಲೈಕ್ ಒಂಥರ ಖುಷಿ ಆಗುತ್ತೆ. ಅವನ್ನೆಲ್ಲ ನೋಡ್ತಾ ಇದ್ರೆ ನಗು ಬರುತ್ತೆ ನಮಗೇನೆ ಕೆಲವೊಂದ್ಸಲ. ಆ ಥರ ಮೂಮೆಂಟಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ. ನೀವು ಮುಂದುವರಿಸಿ ನೆಕ್ಸ್ಟು ನೋಡ್ದ ಟ್ರೈ ಮಾಡದ ಮುಂದೆ ಹೇಗಿರುತ್ತೆ ರೆಸ್ಪಾನ್ಸ್. ಇವನು ಒಟ್ಟಿಗೆ ಮದುವೆ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾನೆ, ಮದುವೆ ಫಿಕ್ಸ್ ಆದ್ಮೇಲೆ ಶುರು ಮಾಡ್ತಾನೆ. ಇನ್ನೇನು ನಿಮ್ಮ ಈಗ ಹೆಂಗಿದ್ರು ಲೈನ್ ಕ್ಲಿಯರ್ ಆಗ್ತಿದೆ ರಾಹುಲ್ಗೆ. ನಮ್ಮ ಲೈನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನು ಅಕ್ಕಂದು ಲೈನ್ ಕ್ಲಿಯರ್ ಆಗ್ತಿದೆ ಅಂದ್ರೆ ನಾನು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದಂಗೆ ಲೈನ್ ಕ್ಲಿಯರ್ ಆಗ್ತಿದೆ ಅಂತ ನಿಮ್ಗೆ ಅದು ಒಂಥರ ಹೇಳ್ಬೋದು. ಬಟ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಅವಾಗ. ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಓಕೆ, ಒಂದ್ ಕಡೆ ಇದೆ ಅದೆಲ್ಲ ಇದ್ದೇ ಇರುತ್ತೆ. ತುಂಬಾ ದೊಡ್ಡ ಮಾತಾಡ್ಬಿಟ್ಟೆ. ತುಂಬಾ ದೊಡ್ಡದಾಗಿಲ್ಲ ಯೋಚನೆ ಮಾಡಿದ್ರೆ ಬಿಡಿ. ಹೌದು ಗೈಸ್, ನಾವಿವಾಗ ರೈಲ್ವೆ ಮ್ಯೂಸಿಯಮ್ಗೆ ಬಂದಿದ್ದೀವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ 3 ಜನನು. ನಾನಂತೂ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಇಲ್ಲ, ನಾನು ಒಂದ್ಸಲ ಏನೋ ಬಂದಿದ್ದೀನಿ, ನನಗೂ ಮರ್ತೋಗಿದೆ. ಬಟ್ ಒಂದ್ಸಲ ಬಂದಿದ್ದೀನಿ. ನೀನು ರಾಹುಲ್ ಫಸ್ಟ್ ಟೈಮ್ ಇದು. ನೀನು ಫಸ್ಟ್ ಟೈಮಾ? ಇಬ್ರು ಫಸ್ಟ್ ಟೈಮ್. ಇವರು ರಕ್ಷಿತಂಗೆ ತೋರ್ಸಕ್ಕೆ ನೋಡಿಲ್ಲ ಅಂತ. ರಕ್ಷಿತ ನಾನು ನೋಡಿಲ್ಲ ಅಂದ್ರೆ ಅದಕ್ಕೆ ಕರ್ಕೊಂಡ್ಬಂದಿದ್ದಾರೆ. $50 ಚೇಂಜ್ ಕೊಡಬೇಕು, ನೆನ್ಸ್ಬಿಡಿ. ಆಯಿತು. ಇಲ್ಲ ಸೊ ಇವಾಗ ಟಿಕೆಟ್ ತೊಗೊಂಡಿದ್ದಾರೆ. 3 ಟಿಕೆಟ್ ತೊಗೊಂಡಿದ್ದಾರೆ. 50 ಕೊಟ್ಟು ಹೋಗ್ತಾ ಇದ್ದೀವಿ ಒಳಗಡೆ. ಮಕ್ಕಳಿಗೆಲ್ಲ ಕರ್ಕೊಂಡ್ಬರೋಕ್ಕೆ ತುಂಬ ಚೆನ್ನಾಗಿದೆ. ಹೌದಾ? ತೋರಿಸ್ಲಿಕ್ಕೆ. ಹಾಂ, ನಾವೇನಕ್ಕೆ ಬಂದಿದ್ವಿ? ತಿರುಗ್ತಾ ನೋಡಿ ರಕ್ಷಿತ್ ಅವರು. ಓಕೆ, ಇವಾಗ ಮ್ಯೂಸಿಯಂ ಒಳಗಡೆ ಇವಾಗ ಎಂಟ್ರಿ ಕೊಟ್ವಿ ನಾವು. ಆ್ಯಂಡ್ ಎಂಟ್ರಿ ಕೊಟ್ಟ ತಕ್ಷಣ ನಮಗೆ ಫಸ್ಟ್ ಲುಕ್ ಸಿಗೋದೆ ಇವಾಗ ಏನು ನೋಡ್ತಾ ಇದ್ದೀರಾ ಅದೇನೆ. ಮ್ಯೂಸಿಯಂ ಒಳಗಡೆ ಅಂತೂ ತುಂಬ ಪೀಸ್ಫುಲ್ಲಾಗಿದೆ. ಸುತ್ತ ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲೇ ಬಂತು. ಗಾಯ್ಸ್, ನಮ್ಮ ಟ್ರೈನ್ ಹೊಟ್ಟೋಗ್ತಾ ಇದೆ. ಟ್ರೈನಲ್ಲಿ ಕುತ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ, ಮೂವ್ ಆಗೋಯ್ತು. ಅಲ್ಲ, ಇನ್ನೊಂದು ರೌಂಡಿಗೆ ಬರುತ್ತಾ? ಇದಕ್ಕೆ ಸಪ್ರೇಟ್ ಟಿಕೆಟ್ ತೊಗೋಬೇಕಾ? ಅದು ಗೊತ್ತಿಲ್ಲ. ರೌಂಡ್
ಕೌಂಟ್ರ್ ಟಿಕೆಟ್ ತೊಗೊಂಡ್ರೆ ಸಾಕ? ಒಳ್ಳೆ ರೈಲ್ವೆ ಸ್ಟೇಷನ್ದು ಇದಿರೋ ಥರ ಇದೆ. ಯಾವ್ದಾದ್ರು ಫಿಲಮ್ ಶೂಟಿಂಗ್ ನಾವು ಶಾರ್ಟ್ ವಿಡಿಯೋ ಮಾಡಬೇಕು ಅಂದರೆ ಮಂದಿಲ್ಲಿ ಮಾಡ್ಕೊಬೋದು. ಎಸ್, ನಮ್ಮ ಟ್ರೈನ್ ಬರ್ತಾ ಇದೆ. ಒಂಥರ ಈ ಥರ ಟ್ರೈನಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು, ಇಷ್ಟಪಟ್ಟು ಟ್ರೈನಲ್ಲಿ. ಇಲ್ಲ, ಸ್ಟಾಪ್ ಕೊಡ್ತಾರೆ. ಮತ್ತೆ ಚಿಕ್ಕ ಟ್ರೈನಲ್ಲಿ ಬೇರೆ ಹೋಗ್ತಾ ಇದ್ದೀರಾ? ಏನ್ರಿ, ನಿಮ್ಮ ಕಲರ್ಗೂ ಸಂಬಂಧ ಇಲ್ವಲ್ರಿ? ಚೂರು ಕಮ್ಮಿ ಇದ್ರೆ ಅಯ್ಯೋ, ಚೂರು ಕಮ್ಮಿನಾ? ಟ್ರೈನ್ ಬಂದಿದೆ. ಫ್ರಂಟ್ ಹೋಗೋಣ ಬನ್ನಿ. ನಾವು ಯಾವತ್ತು ಫ್ರಂಟಲ್ಲಿ ಇರಬೇಕು. ಇಂಜಿನ್ ಮಾಸ್ಟರ್ ಹೇಳಿದ್ಬಿಟ್ರು. ಇಂಜಿನ್ ಮಾಸ್ಟರ್ ಹೇಳಿದ್ಬಿಟ್ರಲ್ಲ ನಾವು ಹತ್ತಿದ ತಕ್ಷಣ ಅಂದ. ನಾನು ಹಾಕೊಂಬಿಡ್ಲ? ರಾಹುಲ್ ತಂದಿಲ್ಲ, ನನಗೆ ಹೇಳ್ಬೇಕಿಲ್ಲ ಅಂತ ಬೈತಾ ಇದ್ದಾನೆ. ಕಪಲ್ಸ್ ಮಾತ್ರ ತಗೊಂಡು ಬಲಿಕಾ ಬಕ್ರ ಹೇಳ್ಬೇಕು ತಾನೆ ಪಾಪ. ಆ್ಯಕ್ಚುಲಿ ಇಲ್ಲ, ನಾವು ಕಾರಲ್ಲಿ ಇಟ್ಬಿಟ್ಟಿದ್ದೆ, ಎಲ್ಲಾದ್ರೂ ನಿಮ್ಗೆ ಗೊತ್ತಾಗ್ತಿತ್ತು. ಮನೇಲಿ ಇತ್ತು, ಹೇಳಿದ್ರೆ ತಗೊಂಡು ಬರ್ತಾ ಇದ್ದೆ. ನೆಕ್ಸ್ಟ್ ಸಲ ಪಕ್ಕ ಹೇಳ್ತೀವಪ್ಪ. ನಾವು ಹೇಳೋದಿರಲಿ, ನೀವೇ ಫಸ್ಟ್ ಎತ್ಕೊಂಡ್ಬಿಟ್ಟಿರ್ತೀರ ಬಿಡಿ. ಬುದ್ಧಿ ಕಲಿಸ್ಬಿಟ್ಟಿದ್ದೀವಿ ಅಂತ. ಟ್ರೈನ್ ಇನ್ನೂ ಹೊರಟಿಲ್ಲ. ಹೋಗಿ ನೋಡಿ ಎಷ್ಟು ಉದ್ದ ಇದೆ. ನೋಡಿ, ಅಕ್ಕ ತಮ್ಮನಿಗೆ ದಾನ ಮಾಡಿದ್ದಾರೆ. ತುಂಬ ಫೀಲ್ ಮಾಡ್ಕೋದು ತಮ್ಮ ಕಾಣಿಸ್ತಾ ಇಲ್ಲ. ತುಂಬ ದಿವಸ ಆದಮೇಲೆ ಟ್ರೈನಲ್ಲಿ ಹೋಗ್ತಾ ಇರೋದು ಇವಾಗ. ಅದು ಈ ಥರ ಟ್ರೈನಲ್ಲಿ, ಓಪನ್ ಟ್ರೈನ್ ಇದು. ಓಪನ್ ಟ್ರೈನು. ಫುಲ್ ಮ್ಯೂಸಿಯಂ ಫುಲ್ ನೋಡ್ಕೋಬೋದು ಇವಾಗ. ಒಂದು ಕಡೆ ಅವರೇ ತೋರಿಸ್ತಾರೆ. ಬಟ್ ಯಾಕೋ ಏನಂತಾರೆ, ಏನು ಟ್ರೈನ್ ಡ್ರೈವರ್ಗೆ ಏನಂತಾರೆ? ಟ್ರೈನ್ ಡ್ರೈವರ್ ಅಂತ ನೀನು. ಇವಾಗ ರೈಲ್ವೆ ಬೋಗಿ ಒಳಗಡೆ ಕೆಫೆ ಇದೆ, ಅಲ್ಲಿ ಟೀ ಕುಡಿಯೋಣ ಅಂತ ಹೋಗಿ ಕೂತಿದ್ದೀವಿ ಇವಾಗ. ನೋಡ್ತಾ ಇರ್ಬೋದು, ರಾಹುಲ್ ಶಿವ ಅವ್ರಿಗೆ ಫೋಟೋಸ್ ತೆಕ್ಕೊಡ್ತಾ ಇದ್ದಾನೆ. ಅವರಂತೂ ಫೋಟೋಸ್ ಬಿಟ್ಟು ಬರ್ತಾನೆ ಇಲ್ಲ, ಎಷ್ಟು ತೆಗೆದ್ರೂ ಸಾಕಾಗ್ತಾ ಇಲ್ಲ ಅವ್ರಿಗೆ. ತೆಗ್ಸ್ಕೊತಾನೇ ಇದ್ದಾರೆ ಆವಾಗಲಿಂದ. ನಾನು ತೆಗ್ಸ್ಕೊತೀನಿ, ಒಂದೆರಡು ತೆಗ್ಸ್ಕೊತೀನಿ, ನೀವು ಅಷ್ಟೊಂದು ತೆಗ್ಸ್ಕೊತಾ ಇದ್ದೀರಾ? ಏನೋ ಬಿಡಿ, ತೆಗ್ಸ್ಕೊಳ್ಳಿ. ಇಲ್ಲ, ನನಗೆ ಆ್ಯಕ್ಚುಲಿ ಫೋಟೋಸ್ ತೆಗೆಸ್ಕೊತೀನಿ, ಬಟ್ ತುಂಬ ಫೋಟೋಸ್ ಹುಚ್ಚಿಲ್ಲ ನನಗೆ. ನಿಮಗೆ ಹುಚ್ಚಿದೆ. ನಾನು ಒಂದೆರಡು ತೆಗೆಸ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ, ಬಟ್ ಇವರು ಅಷ್ಟೊತ್ತಿಂದ ತೆಗೆಸ್ಕೊತಾನೇ ಇದ್ದಾರೆ. ಇವಾಗ ರೈಲ್ವೆ ಮ್ಯೂಸಿಯಮಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ 3 ಜನ. ಹಾಂ, ಇಸ್ಕೊಂಬಂದ್ವಿ. ಬಾಯ್. ಮುಗಿಸ್ಕೊಂಬಂದ್ವಿ. ತುಂಬ ಚೆನ್ನಾಗಿತ್ತು. ವೆದರ್, ನೇಚರ್ ಅಂತೂ ಸಕ್ಕತ್ತಾಗಿದೆ ಮ್ಯೂಸಿಯಂ ಒಳಗಡೆ. ₹50 ಚೇಂಜ್ ಇಲ್ಲ, ಕೊಟ್ಟಿಲ್ಲ ಅಂತ ಇಸ್ಕೊಂಬರಕ್ಕೆ ಹೋಗಿದ್ರು, ಇಸ್ಕೊಂಬಂದಿದ್ದಾರೆ. ಇವಾಗ ರೈಲ್ವೆ ಮ್ಯೂಸಿಯಮಿಂದ ಹೋಗ್ತಾ ಇದ್ದೀವಿ. ರಾಹುಲ್, ಹೇಗಿತ್ತು ಮ್ಯೂಸಿಯಂ? ಚೆನ್ನಾಗಿತ್ತು. ನಿಮಗೆ ಹೇಗಿತ್ತು ಶಿವು? ನೀವು ಹೇಳ್ಬೇಕ್ರಿ, ನೀವು ಫಸ್ಟ್ ಟೈಮ್ ಬಂದಿರೋದು, ನೀವು ಹೇಳ್ಬೇಕು. ತುಂಬ ಚೆನ್ನಾಗಿತ್ತು. ವೆದರ್ ಅಂತೂ ಹೊರಗಡೆನೂ ಚೆನ್ನಾಗಿದೆ, ಮ್ಯೂಸಿಯಂ ಒಳಗಡೆ ಚೆನ್ನಾಗಿದೆ. ಒಂಥರ ವೆದರ್ ಸಪೋರ್ಟ್ ಮಾಡ್ತಾ ಇದೆ. ಹಾ, ಹೌದು, ಕೂಲ್ ಆಗಿದೆ. ಹೌದು. ಒಳಗಡೆ ಅಂತೂ ಹೊರಗಡೆಗಿಂತ ತುಂಬ ಚೆನ್ನಾಗಿದೆ ವೆದರು. ಇಷ್ಟ ಆಯ್ತಾ ರಾಹುಲ್ ಮ್ಯೂಸಿಯಂ? ಸೂಪರ್. ಇವಾಗ ಎಲ್ಗೋಗೋಣ? ಈಗ ಟೈಮ್ 1:30 ಆಯ್ತು, ಊಟಕ್ಕೆ ಹೋಗೋಣ ಎಲ್ಲರೂ. ಹೊಟ್ಟೆ ಹಸುವಾಗ್ತಾ ಇದೆ ಎಲ್ಲರಿಗೂ. ಚಿಚ್ಚಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಚಿಚ್ಚಿ. ಇವಾಗ ಊಟಕ್ಕೆ ಎಲ್ಲೋಗೋಣ?
ಊಟಕ್ಕೆ ವೆಜ್ ಹೋಗೋಣ ನಾನ್ ವೆಜ್ ಹೋಗೋಣ? ನಾನ್ ವೆಜ್ ಹೋಗೋಣ. ಓಕೆ, ಎಲ್ಲೋ ಹೋಗೋಣ? ರಾಹುಲ್ ಎಲ್ಲೋಗೋಣ? ಕುವೆಂಪು ನಗರ ಹತ್ರ ಒಂದು ಆಫರ್ ಇದೆ. ಆಫರ್ ಇದೆಯಾ? ಇಲ್ಲಿ ಉಳಿಸ್ಬೋದು ಸ್ವಲ್ಪ ದುಡ್ಡನ್ನ. ಅಂದ್ರೆ ಹೋಗೋಣ ಹಾಗಾದ್ರೆ. ಓಕೆ, ಆಫರ್ ಇದೆಯಂತೆ. ಚೆನ್ನಾಗೂ ಇದೆಯಂತೆ, ಹೋಗೋಣ. ಓಕೆ, ಎಲ್ಲಿರೋದು ಅದು? ಕುವೆಂಪು ನಗರ ಅಲ್ಲ, ಲೆಮನ್ 3 ಪಕ್ಕನಾ? ಓಕೆ ಓಕೆ. ಇವಾಗ ಊಟಕ್ಕೆ ಬಂದಿದ್ದೀವಿ. ವೈವಿಧ್ಯ ಮಲ್ಟಿ ಕ್ಯೂಸೈನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೊಸದು ಇವತ್ತು ಓಪನ್ ಆಗಿರೋದಂತೆ. ಸೊ ಟೇಸ್ಟ್ ಮಾಡೋಣ ಅಂತ, ಆಫರ್ ಬೇರೆ ಇದೆಯಂತೆ ಇವತ್ತು. ಸೊ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಯೂಟ್ಯೂಬರ್ಸ್ ಅಲ್ಲ, ನಾನು ಮೇಡಮ್ನ ಕರೆಯನ ಇನ್ವೈಟ್ ಮಾಡುವ ಅಂತ ಅಂದ್ಕೊಂಡೆ. ನಮಗೆ ಇದು ಫಸ್ಟ್ ಟೈಮ್ ನಾವು ಮೈಸೂರಿಗೆ ಬರ್ತಾರೆ, ಖುಷಿ ಆಯಿತು ಥ್ಯಾಂಕ್ ಯು. ಓಕೆ, ಇವಾಗ ಸೆಕೆಂಡ್ ಫ್ಲೋರಲ್ಲಿ ಫುಲ್ ಖಾಲಿ ಇದೆ, ಅಲ್ಲೇ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ರೋಟಿ ಕರಿ ಮತ್ತು ಬಟರ್ ಚಿಕನ್ ಆರ್ಡರ್ ಮಾಡಿದ್ವಿ. ನಮಗೆ ಸರ್ವ್ ಮಾಡ್ತಾಯಿದ್ದಾರೆ, ಹೊಟ್ಟೆ ಬೇರೆ ತುಂಬ ಹಸುವಾಗಿತ್ತು. ಓಕೆ, ನೆಕ್ಸ್ಟ್ ನಾವು ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ಫಸ್ಟ್ ಡೇ ಓಪನಿಂಗ್ ಆಗಿರೋದ್ರಿಂದ ಒಂದು ಬಿರಿಯಾನಿಗೆ ಇನ್ನೊಂದು ಬಿರಿಯಾನಿ ಫ್ರೀ ಕೊಡ್ತಾಯಿದ್ರು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ವಿ. ಹೋಟೆಲಲ್ಲಿ ನಮ್ಮನ್ನ ರೆಕಗ್ನೈಸ್ ಮಾಡಿ ನಮ್ಮ ರಿವ್ಯೂ ಕೇಳಿದ್ರು. ಆ್ಯಂಡ್ ನಾವು ರಿವ್ಯೂ ಕೊಟ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಹೊಸ ಹೋಟೆಲ್ ಆಗಿರೋದ್ರಿಂದ, ಫಸ್ಟ್ ಡೇ ಆಗಿರೋದ್ರಿಂದ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಊಟ ಹೇಗಿತ್ತು? ನಾನ್ ವೆಜ್ ಚಿಕನ್ ಬಿರಿಯಾನಿ ಮತ್ತು ರೋಟಿ ಚೆನ್ನಾಗಿತ್ತು. ಓಕೆ ಓಕೆ, ಏನಿಲ್ಲ, ಚೆನ್ನಾಗಿತ್ತು, ಸುಮ್ಮನೆ ಹೇಳ್ತಾ ಇದ್ದಾರೆ. ರಾಹುಲ್, ಊಟ ಹೇಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಇನ್ನೂ ಬೆಟರ್ ಇರ್ಬೋದಿತ್ತು. ಮನೆಗ ಇವಾಗ ನಮ್ಮ ನಡೆ ಮನೆಯ ಕಡೆ. ನಮ್ಮನೆ ನಿಮ್ಮ ಮನೆಗ ನಮ್ಮನೆಗೆ ಬರಲ್ಲಪ್ಪ. ಇವಾಗ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಬಾಯ್ ಬಾಯ್.